ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ವರ್ಷ 3ನೇ ಬಾರಿಯ ಉಡುಪಿ ಉಚ್ಚಿಲ ದಸರಾ 2024 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಭಕ್ತಾಭಿಮಾನಿಗಳ ಸಹಕಾರ ಸಹಯೋಗದೊಂದಿಗೆ ಶಾಸ್ತ್ರೋಕ್ತವಾಗಿ, ಸಾಂಪ್ರದಾಯಿಕವಾಗಿ ಹಾಗೂ ಶಿಸ್ತುಬದ್ಧವಾಗಿ ಆಚರಿಸಲು ಸಂಕಲ್ಪ ಮಾಡಲಾಗಿದೆ. ಈ ಬಾರಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಪೂರ್ವ ನಿಗದಿಯಾದ ಈ ಕಾರ್ಯಕ್ರಮವನ್ನು ನೀತಿ ಸಂಹಿತೆ ಉಲ್ಲಂಘನೆಯಾಗದ ರೀತಿಯಲ್ಲಿ ನಡೆಸಲಾಗುವುದು ಎಂಬುದಾಗಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಇದರ ಗೌರವ ಸಲಹೆಗಾರ ಡಾಕ್ಟರ್ ಜಿ ಶಂಕರ್ ಹೇಳಿದ್ದಾರೆ. ಉಚ್ಚಿಲ ಮೊಗವೀರ ಸಭಾಂಗಣದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಡುಬಿದ್ರಿಯಿಂದ ಕಾಪು ಸಮುದ್ರ ತೀರದ ದೀಪಸ್ತಂಭದವರೆಗಿನ ವಿದ್ಯುತ್ ದೀಪ ಅಲಂಕಾರದ ಉದ್ಘಾಟನೆಯನ್ನು ಅಕ್ಟೋಬರ್ 10ರ ಸಂಜೆ 6:30ಕ್ಕೆ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಲಿದ್ದೇವೆ. ಅಕ್ಟೋಬರ್ 3ರಂದು ಬೆಳಿಗ್ಗೆ 10 ಗಂಟೆಗೆ ದಸರಾ ಉತ್ಸವದ ಉದ್ಘಾಟನೆಯು ಗಣ್ಯರು, ದಾನಿಗಳ ಉಪಸ್ಥಿತಿಯಲ್ಲಿ ನಡೆಯಲಿದ್ದು, ದಸರಾ ಪ್ರಯುಕ್ತ ಆಯೋಜಿಸಿರುವ ವಿವಿಧ ಮೇಳ, ಮಾಹಿತಿ ಶಿಬಿರ ಹಾಗೂ ವಸ್ತು ಪ್ರದರ್ಶನದ ಉದ್ಘಾಟನೆಯು ಬೆಳಿಗ್ಗೆ 10:30ಕ್ಕೆ ನಡೆಯಲಿದೆ. ಬೆಳಿಗ್ಗೆ 10:45ಕ್ಕೆ ಮೊಗವೀರ ಮಹಾಜನ ಸಂಘದ 100ನೇ ವರ್ಷದ ಸವಿನೆನಪಿಗೆ ನವೀಕರಿಸಲ್ಪಟ್ಟ ನೂತನ ಆಡಳಿತ ಕಚೇರಿಯ ಶುಭಾರಂಭ ಮಾಡಲಾಗುವುದು ಎಂದರು. ಅಕ್ಟೋಬರ್ 3ರಿಂದ 12ರವರೆಗೆ ಉಡುಪಿ ಉಚ್ಚಿಲ ದಸರಾ 2024ರ ಪ್ರಯುಕ್ತ ಪ್ರತಿದಿನ ಚಂಡಿಕಾ ಹೋಮ, ಕಲ್ಪೋಕ್ತ ಪೂಜೆ, ಅನ್ನಸಂತರ್ಪಣೆ, ಸಂಜೆ ಉಪಹಾರ, ಧಾರ್ಮಿಕ ಸಭೆ, ಮಹಿಳೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ನಡೆಯಲಿದೆ. ಸ್ಥಳೀಯ ಮಹಿಳೆಯರಿಂದ ವೈವಿಧ್ಯಮಯ ಕಾರ್ಯಕ್ರಮ, ವಿವಿಧ ವೃತ್ತಿಪರ ತಂಡಗಳಿಂದ ಜಾದೂ ಕಾರ್ಯಕ್ರಮ, ಯಕ್ಷಗಾನ, ಭರತನಾಟ್ಯ, ಹರಿಕತೆ, ಜಾನಪದ ನೃತ್ಯ ರೂಪಕ ಹಾಗೂ ಸಂಗೀತ ಕಾರ್ಯಕ್ರಮಗಳು ನಡೆಯಲಿದೆ. ಸಾಮೂಹಿಕ ಕುಣಿತ ಭಜನೆ, ಕರಾವಳಿ ಜಿಲ್ಲೆಗಳ 40 ಕುಣಿತ ಭಜನಾ ತಂಡಗಳಿಂದ ಏಕಕಾಲದಲ್ಲಿ ಕ್ಷೇತ್ರದ ರಥಬೀದಿಯ ಸುತ್ತ ಕುಣಿತ ಭಜನೆ, ಸಾಮೂಹಿಕ ದಾಂಡಿಯಾ ನೃತ್ಯ ಕಲಾವಿದರು ಹಾಗೂ ಸಾರ್ವಜನಿಕರಿಂದ ರಥಬೀದಿಯ ಸುತ್ತ ಸಾಮೂಹಿಕ ದಾಂಡಿಯಾ ನೃತ್ಯ ಕಾರ್ಯಕ್ರಮ, ಶತವೀಣಾ ವಲ್ಲರಿ, ಏಕಕಾಲದಲ್ಲಿ 101 ವೀಣೆಗಳ ವಾದನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಉಡುಪಿ ಉಚ್ಚಿಲ ದಸರಾ ಅಂತ ಅದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟು ಆ ಹಿನ್ನೆಲೆಯಲ್ಲಿ ದಸರಾ ಕಾರ್ಯಕ್ರಮವನ್ನು ಅಕ್ಟೋಬರ್ 3ರಿಂದ 12ರವರೆಗೆ ನಡೆಯಲಿಕ್ಕಿದೆ. ಪ್ರತಿದಿನ ಅತ್ಯಂತ ಶಿಸ್ತುಬದ್ಧವಾಗಿ ಚಂಡಿಕಾ ಹೋಮ, ಅನ್ನಸಂತರ್ಪಣೆ, ಕುಂಕುಮಾರ್ಚನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಲೇಸರ್ ಶೋ, ಹಾಗೆ ಜಾದು ಎಲ್ಲ ಕಾರ್ಯಕ್ರಮಗಳು ದಿನ ಹೇಗಿದೆ ಆ ಥರ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೀಲಿಕ್ಕಿದೆ. ಧಾರ್ಮಿಕ ಪ್ರವಚನವನ್ನು ಕೊಡಲಿಕ್ಕೆ 15 ಮಿನಿಟಿಂದ ಅಷ್ಟೇ, ಅದು ಸ್ಟೇಜ್ ಕಾರ್ಯಕ್ರಮ ಇರುವುದಿಲ್ಲ. ಧಾರ್ಮಿಕ ಪ್ರವಚನವನ್ನು ಒಬ್ಬರೊಬ್ಬರು ಒಂದೊಂದು ವಿಷಯದ ಮೇಲೆ ಪ್ರತಿ ದಿವಸ ಮಾಡಲಿಕ್ಕಿದ್ದಾರೆ. ಅದು ಈ ವರ್ಷದಿಂದ ಅದನ್ನು ಪುನರಾರಂಭ ಮಾಡಿದ್ದೇವೆ. ಆದರೆ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ಯಾರಿಗಾದ್ರೂ ಸನ್ಮಾನ ಆ ಥರ ದುಡಿದವರಿಗೆ ಇರ್ಬೋದು ಅಷ್ಟೇ. ಹಾಗೆ ಲೇಸರ್ ಶೋ ಮಾಡ್ತಾ ಇದ್ದೀವಿ, ಜಾದೂ ಕಾರ್ಯಕ್ರಮ, ಯಕ್ಷಗಾನ, ಕುಸ್ತಿ ಪಂದ್ಯಾಟ ಇದೆ. ಹಾಗೆ ಬಾಡಿ ಬಿಲ್ಡಿಂಗ್ ಅದು ಕಾಂಪಿಟೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿ ಎದುರುಗಡೆ ಗ್ರೌಂಡ್ನಲ್ಲಿ, ಸರಸ್ವತಿ ಶಾಲೆಯ ಗ್ರೌಂಡ್ನಲ್ಲಿ ನಡೀಲಿಕ್ಕಿದೆ. ಹಾಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಸುಮಾರು 1 ಲಕ್ಷದವರೆಗೆ ಆಗ್ಬೋದು. ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ ಸಂಜೆ 9 ಗಂಟೆಯಿಂದ 11 ಗಂಟೆವರೆಗೆ ಸುಮಾರು ಒಂದು 50-60 ಸಾವಿರ ಜನರಿಗೆ ಪ್ರಸಾದ ವಿತರಣೆ ಕೂಡ ನಡೀಲಿಕ್ಕಿದೆ. ಪ್ರತಿದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಇರ್ಬೋದು, ಬೇರೆ ಬೇರೆ ಸ್ಥಳೀಯ ನಮ್ಮ ಪ್ರತಿಭೆಗಳು ಕೂಡ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ಬೇರೆ ಉದಯೋನ್ಮುಖ ಕಲಾವಿದರು ಕೂಡ ಬೇರೆ ಬೇರೆ ರಾಜ್ಯ ಮಟ್ಟದಿಂದ ಕೂಡ ಒಂದು ಒಳ್ಳೆಯ 1-2 ತಂಡ ಕೂಡ ಬರಲಿಕ್ಕಿದೆ. ಅಜಯ್ ವಾರಿಯರ ಒಂದು ಮ್ಯೂಸಿಕಲ್ ಇದಿರ್ಬೋದು. ಹಾಗೆ ಇನ್ನೊಂದು ಕರ್ನಾಟಕ ಕೌಸಲ್ಯ ರಾಮ ಹನುಮಂತ ಅಂತ ಅನ್ನೋ ಒಂದು ರೂಪಕ ಕೂಡ ಭಾಳ ಒಂದು ಒಳ್ಳೆಯದಿದೆ. ಅದು ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಆ ತಂಡ ಕೂಡ ಬರಲಿಕ್ಕಿದೆ. ಹಾಗೆ ಶೋಭಾಯಾತ್ರೆ ಸರಿಸುಮಾರು 4 ಗಂಟೆಗಂತ ನಮ್ಮ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಖಂಡಿತ ಅದನ್ನು ಪಾಲಿಸಬೇಕು. ಲಾಸ್ಟ್ ಟೈಮ್ ಸ್ವಲ್ಪ ಕಿರಿಕಿರಿ ಆಗಿತ್ತು ಅದ್ರ ಬಗ್ಗೆ. ದಯಮಾಡಿ ತಮಗೆಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಸರಿಯಾಗಿ 4 ಗಂಟೆಗೆ ಅದನ್ನು ಪ್ರಾರಂಭ ಮಾಡ್ತೀವಿ. ಅಟ್ ಎ ಟೈಮ್ ನವದುರ್ಗಿಯರನ್ನ ಒಮ್ಮೆನೇ ತೊಗೊಂಡು ಬಂದು ಇಲ್ಲಿ ನಾವು ವೆಹಿಕಲ್ನಲ್ಲಿ ಮಂಟಪ ಏನು ಮಾಡಿದ್ದೀವಿ ಆ ವೆಹಿಕಲ್ನಲ್ಲಿ
ಟ್ಯಾಬ್ಲೆ ಮಂಟಪದಲ್ಲಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಪ್ರತಿ ತಂಡಕ್ಕೂ ಅದೇ ಥರ ಒಂದು ಟ್ರೈನಿಂಗ್ ಕೊಟ್ಟು ಅವರು ಅದನ್ನು ಸಮಯ ಸ್ಫೂರ್ತಿಯಾಗಿ ಹಾಕಬೇಕು. ಆ ಸಮಯದಲ್ಲೇ ಪಾಲನೆ ಮಾಡಿದರೆ ಮಾತ್ರ ನಾವು ಆ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು 4ರಿಂದ 5 ಗಂಟೆ ಮೆರವಣಿಗೆ ಇರ್ತದೆ. ಆ ನಿಟ್ಟಿನಲ್ಲಿ ಮೆರವಣಿಗೆ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಮಾಡ್ತೀವಿ. ಇವತ್ತು ಒಂದೇ ಒಂದು DJ ಇಟ್ಟಿದ್ದೀವಿ, ಯಾಕಂದರೆ ಭಾಳಷ್ಟು ಮಂದಿ ಅದರ ಹಿಂದೆ ಕುಣಿಯೋದ್ರಿಂದ ಸಾಕಷ್ಟು ಜನರಿಗೆ ಲಾಸ್ಟ್ ಟೈಮ್ ಕಿರಿಕಿರಿ ಆಗಿತ್ತು. ಆ ದೃಷ್ಟಿಯಲ್ಲಿ ಒಂದೇ ಒಂದು DJ, ಹುಲಿವೇಷ ಇರ್ತದೆ, ಅದಕ್ಕೆ ಟ್ಯಾಬ್ಲೋ ಇರ್ತದೆ, ಭಜನಾ ತಂಡಗಳಿರ್ತವೆ, ಅದಕ್ಕೂ ಟ್ಯಾಬ್ಲೋ ಇರ್ತವೆ, ಮತ್ತು ಸಾಮಾನ್ಯ ಟ್ಯಾಬ್ಲೋಗಳು ಒಂದು 10-15 ಇರ್ತದೆ. ಮತ್ತು ನವದುರ್ಗಿಯರು ಮತ್ತು ಶಾರದಾ ಮಾತೆಗೆ ವಿಶೇಷವಾಗಿ ಮಾಡಿದಂಥ ಟ್ಯಾಬ್ಲೋಗಳು ಕೂಡ ಅದರ ಜೊತೆ ಸಾಗಿ ಬರಲಿಕ್ಕಿದೆ. ಹಾಗೆ ಜನರ ಎಲ್ಲ ಮಹಿಳೆಯರಿರ್ಬೋದು, ಹಾಗೆ ಎಲ್ಲ ನಮ್ಮ ಭಕ್ತಾಭಿಮಾನಿಗಳು ಕೂಡ ಮೆರವಣಿಗೆಯಲ್ಲಿ ಸಾಗಿ ಹೋಗ್ತೀವಿ. ಅಲ್ಲಿ ಕೂಡ ಒಂದು 1000 ಮಹಿಳೆಯರಿಂದ ಕುಂಕುಮಾರ್ಚನೆ ನಡೀಲಿಕ್ಕಿದೆ. ನಮ್ಮ ಬೋಟ್ ಲೇಸರ್ ಶೋ ಕೂಡ ಇದೆ, ಅಲ್ಲಿ ಸಮುದ್ರದಲ್ಲಿ ಕೂಡ ಮಾಡ್ತೀವಿ. ಹಾಗೆ ನಮ್ಮ ಒಂದು ಮಹಿಳೆಯರು ಕೂಡ ಒಂದು 100,000 ಜನ ಅಲ್ಲಿ ಆರತಿಯನ್ನು ಕೂಡ ಸಮುದ್ರ ರಾಜನಿಗೆ ಮಾಡಲಿಕ್ಕಿದ್ದಾರೆ. ಈ ಸಲ ವಿಶೇಷವಾಗಿ ನಮ್ಮದೇ ಒಂದು ತಂಡವನ್ನು ಆರತಿಗಾಗಿ ನಾವು ತಯಾರು ಮಾಡಿದ್ದೀವಿ. ವಿಶೇಷವಾಗಿ ಅದನ್ನು ಅಲ್ಲಿ ಸಮುದ್ರ ರಾಜನಿಗೆ ಮಾಡಲಿಕ್ಕಿದ್ದಾರೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು. ಅಲ್ಲಿ ಕೂಡ ಒಂದು ಮ್ಯೂಸಿಕಲ್ ನೈಟ್ ವ್ಯವಸ್ಥೆ ಮಾಡಿದ್ದೇವೆ. ಒಂದು 1000 ಜನ ಕೂತ್ಕೊಂಡು ಮಹಿಳೆಯರು ಒಳ್ಳೆ ರೀತಿಯಲ್ಲಿ ನವದುರ್ಗಿಯರು ಮತ್ತು ಶಾರದಾ ಮಾತೆಗೆ ಆರತಿಯನ್ನು ಮಾಡಲಿಕ್ಕಿದ್ದಾರೆ. ಕುಣಿತ ಭಜನೆ, ದಾಂಡ್ಯ ಇಲ್ಲಿ ಪ್ರಾಂಗಣದಲ್ಲಿ, ರಥಬೀದಿ ಪ್ರಾಂಗಣದಲ್ಲಿ ನಡೀಲಿಕ್ಕಿದೆ. ನವದುರ್ಗಿಯರಿಗೆ ಶಾರದಾ ಮಾತೆ ಹಾಗೂ ಅಂಬಾರಿ ಹೊತ್ತ ಆನೆಗೆ ಡ್ರೋನ್ನ ಮೂಲಕ ಪುಷ್ಪಾರ್ಚನೆ ಮಾಡುವ ಕಾರ್ಯಕ್ರಮ ಕೂಡ ವಿಶೇಷವಾಗಿ ವ್ಯವಸ್ಥೆ ಮಾಡಲಾಗಿದೆ. ಶೋಭಾಯಾತ್ರೆ ಸಾಗುವ ದಾರಿಯುದ್ದಕ್ಕೂ ವಿದ್ಯುತ್ ದೀಪ ಹಾಗೂ ತಳಿರು ತೋರಣಗಳಿಂದ ತಮ್ಮ ಮನೆ, ಅಂಗಡಿ, ಮಳಿಗೆಗಳಿಗೆ ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಕಳೆದ ಬಾರಿಯಂತೆ ಈ ಬಾರಿಯೂ ಶೃಂಗರಿಸುವಂತೆ ವಿನಂತಿಸುತ್ತೇವೆ ಎಂದರು. ದಸರಾ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಸಂದರ್ಶನ ಮಾಡಲು ಬರುವ ಭಕ್ತಾದಿಗಳಿಗೆ ಸಮರ್ಪಕವಾದ ಪಾರ್ಕಿಂಗ್ ವ್ಯವಸ್ಥೆ, ಸುಲಭವಾಗಿ ದೇವರ ದರ್ಶನ ಮಾಡಲು ಅವಕಾಶ, ಮಹಾ ಅನ್ನಸಂತರ್ಪಣೆ ಕಾರ್ಯಕ್ಕೆ ಸಹಕರಿಸಲು ದಿನಂಪ್ರತಿ 1500 ಸ್ವಯಂ ಸೇವಕರು, ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳು ಸಹಕರಿಸಲಿದ್ದಾರೆ. ಹಾಗಾಗಿ 10 ದಿನಗಳ ಕಾಲವೂ ಉತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿದ್ದಾರೆ. ವಿಶೇಷ ಒಂದು ಆಕರ್ಷಣೆ ಇದರಲ್ಲಿ ಉಡುಪಿ ಉಚ್ಚಿಲ ದಸರಾ ಕೇಸರಿ, ದಸರಾ ಕುಮಾರ್, ದಸರಾ ಕುವಾರಿ ಒಟ್ಟು 3 ಪ್ರಶಸ್ತಿಗಳನ್ನು ಈ ಎಲ್ಲದಕ್ಕೂ ನಾವು ಈ ವರ್ಷ ಬೆಳ್ಳಿಯ ಗದೆಯನ್ನು ನೀಡುವಂಥ ಒಂದು ಯೋಜನೆಯನ್ನು ನಮ್ಮ ಆಡಳಿತ ಮಂಡಳಿಯವರು ಇಟ್ಕೊಂಡಿದ್ದಾರೆ. ಖಂಡಿತ ಇದಕ್ಕೆ ಸಹಕಾರ ನೀಡಬೇಕಂತ ಕೇಳ್ತೇನೆ. ನಾನು ಈ ವರ್ಷವೂ ಸಹ ವಿಶೇಷವಾಗಿ ನಮ್ಮ ಫಲಪುಷ್ಪ ಪ್ರದರ್ಶನ, ಗುಡಿ ಕೈಗಾರಿಕೆಗಳಿರ್ಬೋದು, ಈ ಎಲ್ಲ ಕಳೆದ ಬಾರಿಗಿಂತ ಈ ಸಲ ಜಾಸ್ತಿ ವಸ್ತು ಪ್ರದರ್ಶನಕ್ಕೆ ನಾವು ಒತ್ತನ್ನು ಕೊಟ್ಟಿದ್ದೇವೆ. ಅದರಿಂದ ವಸ್ತು ಪ್ರದರ್ಶನ ಈ ವರ್ಷ ವಿಶೇಷವಾಗಿ ಮೂಡಿ ಬರಲಿಕ್ಕಿದೆ. ದಕ್ಷಿಣ ಕನ್ನಡ ಮೊಘವೀರ ಮಹಾಜನ ಸಂಘದ 100ನೇ ವರ್ಷದ ನೆನಪಿಗಾಗಿ ಈ ವರ್ಷ ಆಡಳಿತ ಕಚೇರಿಯನ್ನು ಮಾಡಿದ್ದೇವೆ. ಆ ಆಡಳಿತ ಕಚೇರಿಯ ಉದ್ಘಾಟನೆ ಅದೇ ದಿವಸ 3 ತಾರೀಕಿನಂದು ಬೆಳಿಗ್ಗೆ 10 ಗಂಟೆಗೆ ದಸರಾ ಉದ್ಘಾಟನೆ ಆದಮೇಲೆ ಅದು ನಡೆಯುತ್ತೆ. 15 ನಿಮಿಷದ ಪ್ರವಚನ ಮತ್ತು ನಮ್ಮ ಗಣ್ಯ ವ್ಯಕ್ತಿಗಳಿರ್ಬೋದು ಅಥವಾ ನಮ್ಮ ಇದರಲ್ಲಿ ದುಡಿದವರಿಗೆ ಒಂದು ಅವರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಏನು ಕುಸ್ತಿ ಕಾರ್ಯಕ್ರಮ ನಡೀಲಿಕ್ಕಿದೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಡೆಯಬಹುದು. ಮತ್ತೆ ದೇಹದಾಢ್ಯ ಕಾರ್ಯಕ್ರಮ ಸಹ ಮಹಿಳೆಯರು ಮತ್ತು ಪುರುಷರಿಗೂ ಸಹ ಕುಸ್ತಿ ಕಾರ್ಯಕ್ರಮ ಏರ್ಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಮೊಘವೀರ ಮಹಾಜನ ಸಂಘ ಉಚ್ಚಿಲದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ದೇವಸ್ಥಾನದ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷ ಗಿರಿಧರ್ ಎಸ್ ಸುವರ್ಣ, ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷ ವಿನಯ್ ಕರ್ಕೇರ, ಮೋಹನ್ ಬಂಗೇರ, ರತ್ನಾಕರ ಸಾಲ್ಯಾನ್, ಸುಜಿತ್ ಸಾಲ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್ ಜೊತೆ ಸುರೇಶ್ ಯರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.